ರೇಟ್ ವಿಚಾರವಾಗಲಿ ಗುದ್ದಾಡಿ ರೇಟ್ ವಿಚಾರವಾಗಲಿ ನೇರ ಚರ್ಚೆ ಮಾಡ್ತೇವೆ. ಏನು ಕಣ್ಣು ಮುಚ್ಚಾಳೆ ಆಟ ಏನೂ ಇಲ್ಲ ಇದೆ. ಏನಾದರೂ ನೇರ ಮಾತಾಡೋಣ. ಯಾರೇ ಆಗಿರಲಿಲ್ಲ, ಯಾರೋ ಒಬ್ಬ ಕುಡಿಯೋರಿಗೆ ಏನು ಮಾಡ್ಕೊಂಡು ಮಾಡ್ಕೊಳ್ಳಲ್ಲ. ಕೋಟ್ಯಾಂಶ ಜನ ಅನುಭವಿಸ್ತಾರೆ. 50 ವರ್ಷ ಹಾಂ ನಮ್ಮ ಸುಮಾರು ನೋಡಿ ಸ್ಥಳೀಯವಾಗಿ ಯಾಕಂದ್ರೆ ನಾವು ಯಾವಾಗಲೂ ಬರೋರು ಇದೆ, ಎಲ್ಲ ಮುಂದಿನ ಬರೋಲ್ಲ. ಸ್ಥಳೀಯವಾಗಿ ರೇಟ್ ವಿಚಾರವಾಗಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು, ಅನುಕೂಲ ರೀತಿಯಲ್ಲಿ ಸಾಧನೆ ನಡೀಬೇಕು ಅನ್ನೋದು ಎಲ್ಲರ ಇಲ್ಲಿ ಬೇಡ ನಡೆ ಹೊರಗಡೆ ಹೋಗು. ಇದೆಲ್ಲ ಲೋಕಲ್ನವರು ಅವರು ಅವ್ರೇನು ಏನು ನಾನು ಗಾಡಿ ತಗೊಂಬರ್ಕ್ ಹೋದೆ. ಕಾರ್ಖಾನೆಯಿಂದ ಬೂಟ್ ತರ್ತಾ ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಚಾಮುಂಡೇಶ್ವರಿ ಪ್ರೈವೇಟ್ ಲಿಮಿಟೆಡ್ ಶುಗರ್ ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಸಾರ್ವಜನಿಕ ದೂರಿನ ಆಧಾರದ ಮೇಲೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಪರಿಶೀಲನೆಯನ್ನು ನಾವು ಈಗ ಕೈಗೊಳ್ತಾ ಇದ್ದೀವಿ. ಇದೀವಿ ಮಾಮೂಲಿ ಚೆಕ್ ಮಾಡಿಕೊಂಡು ಯಾರು ವಾಟ್ಸಪ್ ಹಾಕಿದ್ರೆ ಇದಕ್ಕೆ ಮಾತಾಡಿದ್ದೀನಿ ಜಿಲ್ಲಾ ಪಂಚಾಯತಿಲಿ ಮಾತಾಡಿದ್ದೀನಿ. ಮೂರು ದಿವಸ ರೆಡಿ ಮಾಡ್ಕೊಂಡು ತಗೊಂಡು ದೊಡ್ಡೂರು ಇದು ಪಂಚಾಯತಿನೇ ಇದೆ. ಅದು ಯಾರು ಸದಸ್ಯರು ಬಂದಿದ್ರು. ಹಾಂ ಹೌದೌದು ನಾವು ಯಾರೋ ವಿಜಯ ಕರ್ನಾಟಕ ಪ್ರಜಾವಳಿಯನ್ನು ಯಾರು ಇವಾಗ ಇಲ್ಲಿ ಸಿಕ್ಕಿದ ಹಾಸ್ಪಿಟಲ್ ಹತ್ರ ಪ್ರಜಾವಳಿಯನ್ನು ನಮ್ಮಲ್ಲಿ ಕೆಟ್ಟದ್ದು ಅವಕಾಶ ಇಲ್ಲ.
ಎಪ್ಪಾಡಿ ಅವ್ರು ಕೂಳ್ಗೆರೆ ಈಗ ನೋಡಿದ್ರೆ ರೈತರವಾಗಿ ನಾವು ಒಬ್ಬ ಮೇಸ್ತ್ರಿ ಇದ್ದೀನಿ ನಾನು. ಇದನ್ನ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಟೈರು ಇದು ಆರ್ದ ಕಾಣುತ್ತಲ್ಲ ಅದ್ರ ಲೆಕ್ಕ ತಕೊಂಡು ಹಿಂಗ್ ಅನ್ಕೋತಾ ಇದಾರೆ. ಇದನ್ನ ಇನ್ನೊಂದು ಟ್ರಿಪ್ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ. ಅದ್ರೊಳಗೆ ಒಂದು ಇನ್ನೂ ಮುಂದೆ ನಿಂತ್ಕೊಂಡು ಯಾವುದೇ ಸಮಸ್ಯೆ ಅವ್ರು ಫೋಟೋದಲ್ಲಿ ಹೆಂಗ್ ಕಾಣುತ್ತೆ ಅಂದ್ರೆ ಹಿಂಗ್ ಟೈರ್ ಜೋರ ಕಾಣ್ತದೆ ಅನ್ನೋದು ಹೊರಗೆ ಬಂದ್ಬಿಡೋದು ಅನ್ಸುತ್ತೆ. ನೋಡಿ ಇಲ್ಲೊಂದು ಕ್ಯಾಮ್ರಾ, ಅಲ್ಲೊಂದು ಕ್ಯಾಮ್ರಾ, ಟೋಟಲಿ 6 ಕ್ಯಾಮ್ರಾ. ಈಗ ಖಾಲಿ ಗಾಡಿಗೂ ಹಿಂಗೆ ನಿಲ್ಸ್ತಾರ. ಹಿಂಗೆ ಸೇಮ್ ಹಿಂಗೇನೆ ಸರ್ ಕಡಿಮೆ ಬಂದ್ರೆ ತಕ್ಕಲ್ಲ ಅಲೋ ಮಾಡಲ್ಲ ಕಾರ್ಡ್ ಅದು ಕಡಿಮೆ ಇದೆ ಇದು ಖಾಲಿ ತೂಕ ಆಮೇಲೆ ಇವೊಂದು ರೆಗ್ಯುಲರ್ ಆಗಿ ಒಂದು ಪಾಸ್ ನಂಬರ್ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೆ ಏನ್ ಬರುತ್ತೋ ಅದೇ ಸೇಮ್ ಬರುತ್ತೆ. 20 kg 30 kg ಡೀಸೆಲ್ ಹೆಚ್ಚು ಕಡಿಮೆ ಆದ್ರೆ ಮಾತ್ರ ಇಲ್ಲ, ಕಂಪ್ಯೂಟರ್ ತಗೊಳ್ಳಲ್ಲ. ಒಂದು 10-20 kg ವೇರಿಯೇಷನ್ ಇರುತ್ತೆ. ಕಬ್ಬುಂದೇನು ಸಮಸ್ಯೆ ಏನಿಲ್ಲ, ನೋಡ್ಬೇಕಲ್ಲ ರೈತರುಗಳು. ಇದೇ ಫೋಟೋಸ್ ಇದೇ ಕಾಣೋದು. ಹೊರಗಡೆಯಿಂದ ದೂರ ನೋಡಿದಾಗ ಏನೋ ಹೊರಗಡೆ ಇದೆ. ಏನು ಯಾವ್ದೋ ಬೇರೆ ಗಿಮಿಕ್ ಮಾಡಿವ್ನೆ. ನಮ್ಮ 50 ವರ್ಷ ಟಿಕೆ ಹಾಕ್ತೀವಿ ಇಲ್ಲ ಆಮೇಲೆ ಒಂದು ಸೆಕ್ಯೂರಿಟಿ ನೈಟು ಅಲ್ಲಿ ಅಲ್ಲಿ ಅಣ್ಣ, ತೂಕ ನೋಡಿದ್ರೆ ನಮ್ಮವ್ರು ಓಕೆ ಅಂದ್ಮೇಲೆ ತೂಕ ಮಾಡೋದವ್ರು ನೈಟ್ ಶಿಫ್ಟ್ ಅಲ್ಲಿ ಬೆಳೆಯೋದು ಅವ್ರು ಕಾಣ್ತದಲ್ವಾ ನೋಡಿ ನೋಡಿ ತೊಂದ್ರೆ ಇಲ್ಲ. ನೋಡಿ ಪರಿಶೀಲನೆ ಮಾಡೋದ್ರ ಬಗ್ಗೆ ಅಲ್ಕ ಆಗ್ತದ. ನೋಡಿ ಅದ್ರಲ್ಲಿ ಏನು ತಪ್ಪಿಲ್ಲ. ನೋಡಿ ಒಳಗಡೆ ನೋಡಪ್ಪ ಅಣ್ಣ, ಒಳಗಡೆ ನೋಡಿ, ಒಳಗಡೆ ನೋಡಿ ಸರ್ ನೀವು. ಸರ್ ಅವ್ರು ನೋಡೇ ಅಲೋ ಮಾಡೋದು ಎಲ್ಲಿ ತೂಕ ನೋಡಿ 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 ಬನ್ನಿ ಬನ್ನಿ ಅದು ನೋಡಿ. ಹೌದೌದು ಅಣ್ಣ, ತೂಕ ತೋರಿಸೋದು ಎಲ್ಲ ಸೈಡ್ ಅದು ಎಸ್ಪೆಷಲಿ ಈಗ ಮಹಾರಾಷ್ಟ್ರದಿಂದ ಬಂದಿದ್ದು ಇವ್ರೆ ಮಹಾರಾಷ್ಟ್ರದಿಂದ ಬಂದದ್ದು ಇದು ದೊಡ್ಡದಿದಾಯ್ತು. ನೆಕ್ಸ್ಟ್ ಇಯರ್ ಅದಕ್ಕೆ ದೊಡ್ಡದೇ ಮಾಡಿಸ್ಬಿಡೋಣ ಅಂತ ನಾವು. ಇನ್ನು ನಮ್ಮ ಜನ ಯಾರು ಕಡೆಯವ್ರು ಇಲ್ವಲ್ಲ ಇನ್ನು, ಅದರಿಂದ ಈ ಕಾರ್ಡಲ್ಲಿ ಅವ್ನು ಫೀಲ್ಡ್ ಮಾಡಿ ಇರ್ತಾನಲ್ಲ, ಅದೇ ಎಲ್ಲ ಡೀಟೇಲ್ ಹಾಕಿರ್ತಾನ ಅವನು. ಎಲ್ಲ ಅವನು ಅಲ್ಲ ಅವ್ನ ನಂಬರು, ರೈತ ನಂಬರು, ರೈತರ ನೇಮು, ಯಾವ ಊರಿಂದ ಬರ್ತದೆ, ಅದು ಮೋಸ ಬರಲ್ಲ. ಇವರು ಹೊರಗಡೆ ಅಂತಂದು ಈಗ ರೈತರಿಗೆ ಈಗ 20 ಕಿಲೋಮೀಟರ್ ಇರ್ತದೆ, ಕಿಲೋಮೀಟರಿಂದ ಹಿಡಿದು ಎಲ್ಲಾನು ಫೀಡ್ ಮಾಡಿಬಿಟ್ಟಿರ್ತಾನೆ ನೋಡಿ. ಕ್ಯಾರೆಟ್ ಟೈಪ್ ಏನದು ತಂದಿರೋದು ಮತ್ತೆ ಅವ್ನ ಡೀಟೇಲ್ಸ್ ಏನಿದೆ ಎಲ್ಲ ಕೂಡ ಯಾವ ಊರು, ಯಾವ ಡಿವಿಷನ್ ಬಂದಿದೆ, ಅವ್ನ ನೇಮ್ ಏನು, ಮತ್ತೆ ಅವ್ನ ಟೋಟಲ್ ಟನ್ನೇಜ್ ಎಷ್ಟು ಇರುತ್ತೆ, ಏರಿಯಾ ಎಷ್ಟಿದೆ, ಅವನು ಯಾವಾಗ ಇನ್ ಟೈಮ್ ಆಗಿದ್ದಾನೆ ಎಲ್ಲ ಬರುತ್ತೆ. ಮತ್ತೆ ಅವ್ನಿಗೆ ಟಿಕೆಟ್ ಬರುತ್ತೆ, ಡೀಟೇಲ್ಸ್ ಯಾವಾಗ ಹೋಗಿದ್ದಾನೆ, ತೋರ್ಸೋಣ ನೋಡ್ಬೇಕು. ನೋಡಿ ಮುದ್ದು ಕೊಡಿ ಮೊಬೈಲ್ ಅವ್ನು ಯಾವಾಗ ಇನ್ ಟೈಮ್ ಬಂದಿದ್ದಾನೆ, ಯಾವಾಗ
ಇಲ್ಲ ಅಲ್ಲಿ ಮಾತಾಡ್ತೀರಾ ಈ ಕಡೆ ಮಾತಾಡ್ತೀರಾ? ಇಲ್ಲೇ ಮಾತಾಡೋಣ ಆ ಕಡೆ. ಮಾತಾಡಿ ಸರ್ ಹೊರಗಡೆ ಹೋಗಲ್ಲ ನಾವು. ಸ್ಟೇಟ್ಮೆಂಟ್ ಕೊಟ್ಟಿರೋರಿಗೆ ಮಾಡ್ಲೇಬೇಕು ನೀವು. ಮಾತಾಡ್ತಾರೆ ಏನೋ ಮಾತಾಡಿ ನೀವು. ಅವ್ರು ನೋಡೋರು ಲೈವ್ ಮಾಡಿದ್ದು ಲೈವ್ ಮಾಡಪ್ಪ. ಹಾಂ ಮಾಡಿ ನೋಡಪ್ಪ, ಇದು ಮಾತು ಏನು ಇಲ್ಲ, ಕರೆಕ್ಟ್ ಆಗಿದೆ. ಲೈವ್ ನೋಡಿದ್ದೇನೆ, ತೋರಿಸಿದ್ದೇನೆ. ರೈತರುಗಳಿಗೆ ಆಚರಿದು ದೈವಗಳು ಎಲ್ಲ ತಗೊಳ್ಳಿ. ತೋರಿಸಿದ್ದೇನೆ. ರೈತರಿಗೆ ಯಾವಾಗ ತೊಂದರೆ ಆಗುತ್ತಂದ್ರೆ ಲೋಡರ್ಸ್ಗಳು ಬರಬಾರ ಎಲ್ಲಾರ ಲೋಡ್ ಬಿದ್ದೋದಾಗ ಮಾತ್ರ ಪರಿಶೀಲನೆ ನಡೀತಾ ಇದೆ ಬಂಧುಗಳೇ. ಈ ಸಾರ್ವಜನಿಕ ದೂರು ಆಧಾರದ ಮೇಲೆ ನಾವು ಬಂದು ಭೇಟಿ ನೀಡಿದಾಗ ಇಲ್ಲಿ ವಾಸ್ತವಾಂಶವನ್ನು ಜನರಿಗೆ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ನಾವು. ನಮಸ್ಕಾರ ಬಂಧುಗಳೇ, ನಾವು KRS ಪಕ್ಷದಿಂದ ಎಲ್ಲ ಮಂಡ್ಯ ಜಿಲ್ಲಾ ಘಟಕದಿಂದ ಎಲ್ಲ ಮದ್ದೂರು ತಾಲೂಕು ಘಟಕದಿಂದ ಎಲ್ಲ ಬಂದಿದ್ದೀವಿ. ಇಲ್ಲಿನ ಫ್ಯಾಕ್ಟ್ರಿನ ಎಲ್ಲ ಸಿಬ್ಬಂದಿಗಳು ಸಹ ನಮಗೆ ಸಹಕರಿಸಿದ್ದಾರೆ. ನಿಮ್ಮದು ಫ್ಯಾಕ್ಟ್ರಿ, ನಿಮ್ಮದು ಕಬ್ಬು ಪ್ರತಿಯೊಂದು ನೋಡಿ ಅಂತ ವೆಬ್ಸೈಟಲ್ಲಿ ಎಲ್ಲ ತೋರಿಸಿದ್ದಾರೆ. ಇಲ್ಲಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ರೈತರುಗಳಿಗೆ ವೆಬ್ಸೈಟ್ ತೂಕ ನೋಡ್ಕೊ ಏನು ವ್ಯವಸ್ಥೆ ಎಲ್ಲ ಕರೆಕ್ಟಾಗಿದೆ. ಹಾಗೆ ಇನ್ನೂ ಮುಂದೆ ಒಂದು ಹೆಲ್ಪ್ ಆಗಬೇಕು ರೈತರುಗಳಿಗೆ. ಹೆಚ್ಚಿನ ರೀತಿಯಲ್ಲಿ ನಮಗೆ ಬೆಲೆ ಕೊಡಬೇಕು ಫ್ಯಾಕ್ಟ್ರಿಯವರು. ಈಗ ಕೊಡ್ತಾ ಇರೋದು ಬೆಲೆ ಕಡಿಮೆ, ಸ್ವಲ್ಪ ಜಾಸ್ತಿ ಇನ್ನೂ ಸ್ವಲ್ಪ ರೈತರುಗಳಿಗೆ ಹೆಲ್ಪ್ ಮಾಡಿ ವ್ಯವಸ್ಥೆ ಸರಿಪಡಿಸಿದ್ರೆ ಇನ್ನೂ ಒಳ್ಳೆಯದು ಸರ್. ಮಾತಾಡಿ ಸರ್, ಇನ್ನೂ ಸ್ವಲ್ಪ ಮಾತಾಡಿ, ಏನಾರು ಮಾತಾಡಿ. ನಮಸ್ಕಾರ ಬಂಧುಗಳೇ, ನಾವು ಇವತ್ತು KM Doddi ಶುಗರ್ ಫ್ಯಾಕ್ಟ್ರಿ ಬಂದಿದ್ದೀವಿ. ನಮಗೆ ಮೊನ್ನೆ ಬಂದಂತ ಚಾಮುಂಡೇಶ್ವರಿ ಶುಗರ್ ಕಂಪ್ನಿಗೆ ಬಂದಿದ್ದೀವಿ. ಇವತ್ತು ನಾವು ಮೊನ್ನೆ ಫೇಸ್ಬುಕ್ಕಲ್ಲಿ ನಮ್ಮ ಉಸ್ತುವಾರಿಗಳಿಗೆ ಒಂದು ಗಮನಕ್ಕೆ ಒಂದು ಫೋಟೋ ಹಾಕಿದ್ರು. ಡಬಲ್ ಟ್ರಕ್ಕರ್ ಟ್ರಾಕ್ಟ್ರಲ್ಲಿ ವೇರ್ ಬ್ರಿಡ್ಜಲ್ಲಿ ಮೋಸ ಆಗ್ತಾ ಇದೆ ಅಂತ ನಮ್ಮ ರಾಜ್ಯ ಸಮಿತಿಗೆ ಗಮನಕ್ಕೆ ಬಂದಿತ್ತು. ಆ ಆಧಾರದ ಮೇಲೆ ನಾವು ಇವತ್ತು KM Doddi ಫ್ಯಾಕ್ಟ್ರಿಗೆ ಭೇಟಿ ಕೊಟ್ವಿ. ಇಲ್ಲಿನ ಸೆಕ್ಯೂರಿಟಿಗಳು ಮತ್ತು ಇಲ್ಲಿನ ಸಿಬ್ಬಂದಿಗಳೆಲ್ಲ ನಮಗೆ ಕೋಆಪ್ರೇಟ್ ಮಾಡಿದ್ರು. ಫ್ಯಾಕ್ಟ್ರಿ ನಿಮ್ಮದೇ, ರೈತರದೇ ಫ್ಯಾಕ್ಟ್ರಿ, ಬನ್ನಿ ಎಲ್ಲ ಓಪನ್ ಆಗಿದೆ ನಮ್ಮದು, ಏನಿದೆ ನೀವೇ ಚೆಕ್ ಮಾಡಿ ಅಂತೇಳಿ ಆಫೀಸ್ ರೂಮ್ ಕರ್ಕೊಂಡೋದ್ರು. ಮತ್ತು ಡಬಲ್ ಟ್ರಕ್ಕರ್ ಗಾಡಿ ಟ್ರಾಕ್ಟ್ರು ಕರ್ಕೊಬಂದು ಅವರೇ ಸ್ವಯಂ ಪ್ರೇರಿತ ನಮ್ಮ ಮುಂದೆನೇ ತೂಕ ಮಾಡಿದ್ರು. ಯಾವುದೇ ರೀತಿ ಸಮಸ್ಯೆ ಇಲ್ಲ. ದಯವಿಟ್ಟು ನಮ್ಮ ಮಂಡ್ಯ ಜಿಲ್ಲೆ ಸುಮಾರು ಜನ ಫೋನ್ ಮಾಡ್ತಾರೆ, ನಮಗೆ ಕಬ್ಬಿಗೆ ಕಡಿಯೋಕ್ಕೆ ಜನ ಬಂದಿಲ್ಲ, ಸಮಸ್ಯೆ ಆಗಿದೆ, ಸ್ವಲ್ಪ ಹೇಳಿ ಸರ್ ಅಂತೇಳಿ ಸುಮಾರು ಫೋನ್ ಬರ್ತವೆ. ಇಲ್ಲಿ ವಾತಾವರಣ ನೋಡಿದ್ರೆ ಯಾವುದೂ ಸಮಸ್ಯೆ ಕಾಣ್ತಾ ಇಲ್ಲ. ದಯವಿಟ್ಟು ಯಾರು ಇಲ್ಲಿಗೆ ಚಾಮುಂಡೇಶ್ವರಿ ಕಂಪ್ನಿಗೆ ಶುಗರ್ ಕಾರ್ಖಾನೆಗೆ ಯಾರು ಕಬ್ಬು ಹೊಡಿತಾ ಇದ್ದೀರಾ ಧೈರ್ಯವಾಗಿ ತಂದು ಹಾಕಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ದಯವಿಟ್ಟು ಮೊನ್ನೆ ಯಾರೋ ಸುಳ್ಳು ಮಾಹಿತಿ ವಿಡಿಯೋ ಮಾಡಿದ್ರು, ಅದನ್ನು ಯಾರು ನಂಬಕ್ಕೆ ಹೋಗಬೇಡಿ. ದಯವಿಟ್ಟು ಕಣ್ಣಾರೆ ನೋಡಿ, ಯಾವುದೋ ಒಂದು ಇದಾಗಿ ನಾವು ಕಣ್ಣಾರ ಪರಿಶೀಲನೆ ಮಾಡೋಕ್ಕೋಸ್ಕರ ಬಂದಿದ್ವಿ. ಏಕೆ ಕಂಪ್ಲೇಂಟ್ ಮಾಡಬೋಯ್ತದೆ ಅಂತ ದೊಡ್ಡ ವಿಷಯ ಅಲ್ಲ. ಕಣ್ಣಾರೆ ಯಾವುದೇ ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಅಂತೇಳಿ ಇದು ದೊಡ್ಡವರು ಹಿರಿಕರು ಹೇಳಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ಬಂದಾಗ ಇಲ್ಲಿನ ರೈತರುಗಳು ಮತ್ತು ಇಲ್ಲಿನ ಸಿಬ್ಬಂದಿಗಳೆಲ್ಲ, ಮತ್ತು ನಿಮ್ಮ ಹೆಸರು ರಾಜು ಅವರು ಫ್ಯಾಕ್ಟ್ರಿ ಬಗ್ಗೆ ಮತ್ತು ಇಲ್ಲಿಂದ ಕಬ್ಬನ್ನು ಎಷ್ಟು 10 ಕಿಲೋಮೀಟರ್ವರೆಗೂ ಯಾವ ರೇಟಲ್ಲಿ ತಗ್ತಾ ಇದೀವಿ, ಎಷ್ಟು ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ ಅಂತ ಕೆಲವು ಮಾಹಿತಿ ಕೊಟ್ಟರು. ಅದು ಚೆನ್ನಾಗಿ ಒಳ್ಳೆ ಮಾಹಿತಿ ನಾವು ರೈತರಿಗೆ ತಿಳಿಸ್ಬೋದು. ದಯವಿಟ್ಟು ಎಲ್ಲ ಯಾವುದೇ ರೀತಿ ಸಮಸ್ಯೆ ಇಲ್ಲ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಸಾಕು. ಯಾವುದೇ ರೀತಿ ಸುಳ್ಳು ಮಾಹಿತಿ ಗಮನ ಕೊಡಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಮನವಿ ಸರ್, ಫ್ಯಾಕ್ಟ್ರಿಯಿಂದ 1 ತಿಂಗಳವರೆಗೆ ಪೇಮೆಂಟ್ ಕೊಡ್ತಿದ್ರು, ತುಂಬಾ ಲೇಟ್ ಆಗುತ್ತೆ. ರೈತರುಗಳು ಎಲ್ಲೋ ಸಾಲ ಮಾಡಿ ಎಲ್ಲೋ ಕಟಾವು ಮಾಡಿ ತಂದಿರ್ತಾರೆ. ಅದನ್ನು ಸ್ವಲ್ಪ ಬೇಗ ಕೊಡುವಂತ ವ್ಯವಸ್ಥೆ ಮಾಡಬೇಕು. 15 ದಿನ ಒಳಗೆ ಕೊಟ್ರೆ ರೈತರುಗಳಿಗೆ ಹೆಲ್ಪ್ ಆಗುತ್ತೆ. 1 ತಿಂಗಳಾದ್ರೆ ಕಷ್ಟ. ಈಗಲೇ 16 ತಿಂಗಳಾಗಿದೆ ಕಬ್ಬು. ಅವರು ಸಾಲ ಮಾಡಿ ಎಲ್ಲೋ ತಂದಾಕಿ ಕೆಲಸ ಮಾಡ್ತಿರ್ತಾರೆ. ಅದು 15 ದಿನ ಒಳಗೆ ಪೇಮೆಂಟ್ ಇದಾಗಬೇಕು ಜನಗಳಿಗೆ, ರೈತರುಗಳು. ಅದಾದ್ರೆ ಇನ್ನೂ ಸಮಸ್ಯೆ ಪರಿಹಾರ ಬೇಗ ಆಗುತ್ತೆ ಸರ್. ನಿಮ್ಮ ದೊಡ್ಡ ಅಧಿಕಾರಿಗಳ ಜೊತೆ KM Doddi ಜೊತೆ ಮಾತಾಡಿ ರೈತರುಗಳಿಗೆ ಒಂದು ಸ್ವಲ್ಪ ಉಪಯೋಗ ಆಗಬೇಕು. 15 ದಿನಗಳ ಫಸ್ಟ್ ಕೊಡ್ತಿದ್ರಿ, ಒಂದು ವಾರಕ್ಕೆ ಕೊಡ್ತೀರಾ, ಲಾಸ್ಟ್ ಕೊಡ್ತೀರಾ. ಈಗ ಮುಂಚಿತವಾಗಿ 15 ದಿನದವರೆಗೆ ದುಡ್ಡು ಅಮೌಂಟ್ ಕೊಡ್ತೀವಿ ಸರ್. ಇನ್ನು ಮಾತಾಡಿ, ಯಾರು ಬೇಕಾದ್ರೆ ಮಾತಾಡಿ. ಎಲ್ಲರೂ ನಮಸ್ಕಾರ. ಯಾವುದೋ ಕೆಲವರು ಸ್ವಲ್ಪ ತೂಕದಲ್ಲಿ
ಅಲ್ಲಿ ವ್ಯತ್ಯಾಸ ಬರುತ್ತೆ ಅಂತೇಳಿ ನಾವು ಪ್ರಚಾರ ಮಾಡಿದ್ದು. ಅದೇ ಪ್ರಕಾರವಾಗಿ ಈ ನಮ್ಮ KRS ಪಾರ್ಟಿನವರು ಬಂದು ಅವರ ಕಣ್ಣಾರೆ ಎಲ್ಲ ಪರಿಶೀಲನೆ ಮಾಡಿ ನಮ್ಮ ತೂಕದ ವಿಚಾರದಲ್ಲಿ ಎಲ್ಲ ಪಾರದರ್ಶಕತೆ ಅನ್ನೋದನ್ನು ಮನಗಾಣಿಸ್ಕೊಂಡಿದ್ದಾರೆ. ಅದೇ ಪ್ರಕಾರ ಅವರು ಸಂದೇಶ ನೀಡಿದ್ದಾರೆ. ಈ ರೀತಿಯಾಗಿ ಮಾಡ್ಕೊಳ್ಳೋದು ಕೂಡ ನಮ್ಮ ಕಾರ್ಖಾನೆ ಹಿತದೃಷ್ಟಿಯಿಂದಲೂ ಕೂಡ ಒಳ್ಳೆಯದು ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಈ ಕಾರ್ಖಾನೆಯಲ್ಲಿ ಯಾವುದೇ ತೂಕದಲ್ಲಿ ಲೋಪದೋಷ ಇಲ್ಲ ಅನ್ನುವಂಥ ಒಂದು ಸಂದೇಶ ಎಲ್ರಿಗೂ ಹೋಗುತ್ತೆ ಅನ್ನೋದು ಭಾಳ ಸಂತೋಷದ ವಿಚಾರ. ಹಾಗೆ KRS ಪಕ್ಷದವರು ಕೂಡ ಅವರು ಬಂದು ಪ್ರಾಮಾಣಿಕವಾಗಿ ಇಲ್ಲಿ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟು ಅವರು ಚೆಕಪ್ ಮಾಡಿಕೊಂಡು ಒಂದು ಮನವರಿಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾರ್ಖಾನೆ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತೀವಿ.